ಇವತ್ತು ನಮ್ಮೆಲ್ಲರ ದೇವರು ಅಂತಲೇ ಕರಿಬೇಕಾದಂಥ ಒಬ್ಬ ವ್ಯಕ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಜಯಂತಿಯನ್ನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಕ್ಷಾತೀತವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏನು KRS ಪಟ್ಟು ಮುಂಭಾಗದಲ್ಲಿ ಪೇಷಂಟ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದನೂ ಕೂಡ ಹಲವಾರು ಸಾರ್ವಜನಿಕವಾಗಿ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಕಾಳಿದಾಸ ರಸ್ತೆಯಲ್ಲಿರ್ತಕ್ಕಂಥ ಮಂಟಪದಲ್ಲೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೂ ಚಿಕ್ಕಡಿಯಾರದಲ್ಲೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದಾರೆ. ಹಲವಾರು ಶಾಲಾ ಕಾಲೇಜುಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಪಾಠ್ಯ ಪುಸ್ತಕಗಳು ಎಲ್ಲವನ್ನು ಕೂಡ ಸಾಮಗ್ರಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಜನಪರ ಕೆಲಸಗಳನ್ನು ಹೇಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ್ರು ಅವರ ಹಾದಿಯಲ್ಲೇ ನಾವು ಕೂಡ ಜನಪರ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಂತೋಷ ತಂದಿದೆ. ಎಷ್ಟು ಶಾಲೆಗಳಿಗೆ ಸುಮಾರು ಒಂದು 500 ಜನ ಮಕ್ಕಳುಗಳಿಗೆ ಪಾಠ್ಯ ಪುಸ್ತಕಗಳು ಮತ್ತು ಅವ್ರಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ಕೊಟ್ಟಿದ್ದೀವಿ. ಬ್ಯಾಗು ಮತ್ತು ಇತ್ಯಾದಿಗಳನ್ನು ಕೊಟ್ಟಿದ್ದೀವಿ. ಮತ್ತು ನಾವು 4-5 ಕಡೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ಜಾಗ ಯಾಕೆ ನಾವು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿರ್ತಕ್ಕಂಥ ಈ ಬಸ್ ನಿಲ್ದಾಣ KRS ಪಟ್ಟು ಮುಂಭಾಗದಲ್ಲಿರುತ್ತೆ, ಅಲ್ಲೇ ಮಾಡಬೇಕು ಅಂತೇಳಿ ನಾವು ಒಂದು ನಿರ್ಧಾರ ಮಾಡಿ ಏನು ಈ ಪೇಷಂಟ್ಗಳು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಅವ್ರಿಗೊಂದು ಒಳ್ಳೆಯ ಊಟವನ್ನು ಕೊಡಬೇಕು ಅಂತೇಳಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಇವತ್ತು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದ ಯದುವೀರ್ ಒಡೆಯರವರು ಬಂದಿದ್ದರು. ಯದುವೀರ್ ಒಡೆಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ಇದನ್ನು ವಿಶೇಷತೆ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಾವೆಲ್ಲ ಜೊತೆಲಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ನಮ್ಮೆಲ್ಲರಿಗೂ ಹೇಳ್ಬಿಟ್ಟು ಹೋದರು. ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಸಂಸದರಾದ ಯದುವೀರ್ ಒಡೆಯರವರು 2 ವರ್ಷ ಆಯಿತು ಅವರಿಗೆ ಅಧಿಕಾರ ತಗೊಂಡು. ಆ 2 ವರ್ಷ ಅಧಿಕಾರ ತಗೊಂಡಿರುವಂಥ ಒಂದು ಇದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಅದೇ ಬಸ್ ನಿಲ್ದಾಣದ ಮುಂಭಾಗ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಲಾಯಿತು. ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಪಾರಂಪರಿಕತೆಯನ್ನು ಉಳಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ನಮ್ಮ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಆಗಿರ್ಬೋದು, ನಮ್ಮ ಮಾರುಕಟ್ಟೆ ಆಗಿರ್ಬೋದು, ಮತ್ತು ಹಲವಾರು ಯಾವುದಾದ್ರು ಪಾರಂಪರಿಕ ಕಟ್ಟಡಗಳಿದೆ ಅದನ್ನೆಲ್ಲ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಉಳಿಸ್ಕೊಂಡು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಇವತ್ತು ನಮ್ಮ ಯದುವೀರ್ ಒಡೆಯರವರು ಕೈ ಹಾಕಿದ್ದಾರೆ. ಹಲವಾರು ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ, ಒಂದು ಏರ್ಪೋರ್ಟ್ ಇರ್ಬೋದು, ಒಂದು ರೈಲ್ವೆ ಸ್ಟೇಷನ್ ಇರ್ಬೋದು, ಹೊಸ ಹೊಸ ರೈಲುಗಳನ್ನು ತರುವಂಥದ್ರಲ್ಲಿರ್ಬೋದು, ಹೈವೇಗಳನ್ನ ಮಾಡಿಸುವಂಥದ್ರಲ್ಲಿರ್ಬೋದು, ಫ್ಲೇವರ್ಗಳು ತರುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಗಳನ್ನು ಕೂಡ ಮಾಡುವಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದಾರೆ. ಯಾವುದೇ ತೊಡಕು ಬಂದರೂ ಅದಕ್ಕೆ ಎದುರುವಂಥ ವ್ಯಕ್ತಿ ಅವರೆಲ್ಲ, ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ಅವ್ರು ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ ಅದೆಲ್ಲ ಕೂಡ ಯಶಸ್ವಿ ಆಗುತ್ತೆ. ಇನ್ನು ಕೇವಲ 2 ವರ್ಷಗಳಲ್ಲಿ ಒಂದು ಮೈಸೂರಿನ ಮತ್ತು ಕೊಡಗಿನ ಚಿತ್ರೀಕರಣನೇ ಬದಲಾಗುತ್ತೆ. ಅದಕ್ಕೆ ಕಾರಣ ನಮ್ಮ ಸಂಸದರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೊಮ್ಮೆ ಅವರಿಗೆ 2 ವರ್ಷ ಪೂರೈಸಿರೋದಕ್ಕೆ ಅವ್ರು ಮತ್ತೊಮ್ಮೆ ನಮ್ಮೆಲ್ಲ ಚಾಮರಾಜ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ, ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು.